ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಸುಜಯರಾಜ್. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೆ ನಿರಂತರವಾಗಿ ಸಭೆಯನ್ನ ನಡೆಸ್ತಾ ಇದೆ. ಈ ಮಧ್ಯೆ ರಾಜ್ಯ ಬಿಜೆಪಿ ನಾಯಕರ ಕುಟುಂಬ ರಾಜಕಾರಣಕ್ಕೆ ಪ್ರಧಾನಿ ಮೋದಿ ಗರಂ ಆಗಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಟಿಕೆಟ್ ಹಂಚಿಕೆ ಸಂಬಂಧ ದಿಲ್ಲಿಯಲ್ಲಿ ಮೋದಿ ಹಾಗೂ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಈ ವೇಳೆ ರಾಜ್ಯ ನಾಯಕರು ತಂದಂತಹ ಸಮೀಕ್ಷಾ ವರದಿ ಹಾಗೂ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡಿ ಮೋದಿ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲವು ನಾಯಕರು ಪುತ್ರರಿಗೆ ಟಿಕೆಟ್ ಕೇಳಿದ ಹಿನ್ನೆಲೆಯಲ್ಲಿ ಕೆಲ ಕ್ಷೇತ್ರಗಳಿಗೆ ಪುತ್ರರ ಹೆಸರನ್ನ ಅಂತಿಮಗೊಳಿಸಿದ್ದು ಈ ನಡೆಯನ್ನ ಮೋದಿ ವಿರೋಧಿಸಿದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡುವ ನಾವೇ ಮಕ್ಕಳಿಗೆ ಟಿಕೆಟ್ ಕೊಡುವಂತೆ ಪಟ್ಟು ಹಿಡಿದ್ರೆ ಹೇಗೆ? ಕುಟುಂಬದ ವ್ಯಕ್ತಿಗಳಿಗೆ ಯಾಕೆ ಟಿಕೆಟ್ ಕೊಡಬೇಕು? ಆ ಕ್ಷೇತ್ರದಲ್ಲಿ ಬೇರೆ ಸಮರ್ಥ ವ್ಯಕ್ತಿಗಳೇ ಇಲ್ವೇ ಅಂತ ಮೋದಿ ಪ್ರಶ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗೋ ಮುಂಚೆನೆ ಹಲವು ಹಿರಿಯ ನಾಯಕರಿಗೆ ಹೈಕಮಾಂಡ್ ನಿಂದ ಫೋನ್ ಬಂದಿದ್ದು ಹೊಸಬರಿಗೆ ಟಿಕೆಟ್ ತ್ಯಾಗ ಮಾಡುವಂತೆ ಸೂಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ಇಷ್ಟು ದಿನಗಳ ಕಾಲ ಸಚಿವ ಸ್ಥಾನಕ್ಕೆ ಫೈಟ್ ಮಾಡ್ತಾ ಇದ್ದ KS ಈಶ್ವರಪ್ಪ ಅವರು ಅಚ್ಚರಿ ಎನ್ನುವಂತಹ ರೀತಿಯಲ್ಲಿ ಚುನಾವಣಾ ರಾಜಕೀಯದಿಂದಲೇ ನಿವೃತ್ತರಾಗಿದ್ದಾರೆ. ಈ ಕುರಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಅವರು ಪತ್ರ ಬರೆದಿದ್ದಾರೆ. ನಾನು ಸ್ವಇಚ್ಛೆಯಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗೋದಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಹೆಸರನ್ನ ಯಾವುದೇ ಕ್ಷೇತ್ರಕ್ಕೆ ಕನ್ಸಿಡರ್ ಮಾಡಬಾರದು ಅಂತ ವಿನಂತಿಸುತ್ತೇನೆ ಅಂತ ಪತ್ರದಲ್ಲಿ ಈಶ್ವರಪ್ಪ ಉಲ್ಲೇಖಿಸಿದ್ದಾರೆ. ಇನ್ನು KS ಈಶ್ವರಪ್ಪ ಅವರ ನಿವೃತ್ತಿ ಬೆನ್ನಲ್ಲೇ ಸಚಿವ V ಸೋಮಣ್ಣ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಪುತ್ರ ಅರುಣ್ಗೆ ಟಿಕೆಟ್ ಕೊಡಬೇಕು ಅಂತಿರುವಂತಹ ಸೋಮಣ್ಣ ಅವರಿಗೆ ನಿವೃತ್ತಿ ಘೋಷಿಸುವಂತೆ ಹೈಕಮಾಂಡ್ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ವಸತಿ ಸಚಿವರಾಗಿರುವ ಸೋಮಣ್ಣ ಅವರು ತಮಗೆ ಹಾಗೂ ತಮ್ಮ ಮಗ ಅರುಣ್ಗೂ ಕೂಡ ಟಿಕೆಟ್ ಕೊಡುವಂತೆ ಪಟ್ಟು ಹಿಡಿದಿದ್ರು. ಇತ್ತೀಚೆಗೆ ಅವರು ದೆಹಲಿಗೆ ಹೋಗಿ ಉನ್ನತ ನಾಯಕರನ್ನ ಕೂಡ ಭೇಟಿಯಾಗಿದ್ರು. ಸೊ ಈ ವೇಳೆ ಚುನಾವಣೆಯಲ್ಲಿ ನೀವೇ ಸ್ಪರ್ಧೆ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ. ಪುತ್ರನಿಗೆ ಟಿಕೆಟ್ ಬೇಕಾದ್ರೆ ಚುನಾವಣಾ ರಾಜಕೀಯಕ್ಕೆ ನೀವು ನಿವೃತ್ತಿಯನ್ನ ಘೋಷಿಸಬೇಕು. ಒಂದೇ ಕುಟುಂಬಕ್ಕೆ 2 ಟಿಕೆಟ್ ಎಲ್ಲ ಕೊಡಲ್ಲ ಅಂತ ಹೈಕಮಾಂಡ್ ಖಡಕ್ ಆಗಿ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೋಮಣ್ಣ ಅವರು ತಮ್ಮ ಪುತ್ರನಿಗಾಗಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾರಾ ಅಥವಾ ಅವರೇ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನು ಇತ್ತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೂ ಹೈಕಮಾಂಡ್ ನಿಂದ ಫೋನ್ ಬಂದಿದ್ದು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಿನ್ನೆವರೆಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಿದ್ರು, ಆದ್ರೆ ಇವತ್ತು ದೂರವಾಣಿ ಕರೆಯನ್ನ ಮಾಡಿ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅಂತ ಕೋರಿದ್ದಾರೆ. ನಾನು ಅಕಸ್ಮಾತ್ ಸ್ಪರ್ಧೆ ಮಾಡಬಾರ್ದು ಅನ್ನೋದು ಇದ್ದಿದ್ರೆ 2-3 ತಿಂಗಳ ಹಿಂದೆನೆ ಹೇಳಬೇಕಾಗಿತ್ತು. ಇವತ್ತು ನನಗೆ ಫೋನ್ ಮಾಡಿ ಹೇಳಿರೋದು ಬಹಳ ಬೇಸರ ಆಗಿದೆ. 30 ವರ್ಷ ಪಾರ್ಟಿ ಕಟ್ಟದವರಿಗೆ ಹೀಗೆ ಹೇಳಿದ್ದು ತುಂಬಾನೇ ಬೇಜಾರಾಯ್ತು. ಹಿರಿಯ ನಾಯಕರಿಗೆ ಗೌರವ ಕೊಡುವಂತಹ ಕೆಲಸ ಆಗಬೇಕಾಗಿದೆ ಅಂತ ಅಸಮಾಧಾನವನ್ನ ಜಗದೀಶ್ ಶೆಟ್ಟರ್ ಹೊರಹಾಕಿದ್ದಾರೆ. ಅಲ್ಲದೇನೆ ಈ ಬಾರಿ ಚುನಾವಣೆಗೆ ನಿಲ್ಲುತ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ರಾಜ್ಯ ವಿಧಾನಸಭೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗೋಕ್ಕೂ ಮೊದಲೇ ಹಿರಿಯ ನಾಯಕರು ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಕಾಂಗ್ರೆಸ್, ಬಿಜೆಪಿ ಕಡೆಯಿಂದ ಅಭ್ಯರ್ಥಿಗಳ ಪಟ್ಟಿ ಹೊರಬರುವ ಬದಲು ರಾಜಕೀಯ ನಿವೃತ್ತಿ ಪಡೆಯುವವರ ಪಟ್ಟಿ ಹೊರಬರ್ತಾ ಇದೆ. ಟಿಕೆಟ್ ಘೋಷಣೆಯಾಗುವ ಬದಲು ವಿಕೆಟ್ ಬೀಳ್ತಾ ಇದೆ. ಮಂತ್ರಿಗಿರಿಗಾಗಿ ಲಾಬಿ ಮಾಡಿ ಸುಸ್ತಾದಂತಹ KS ಈಶ್ವರಪ್ಪ ಅವರು ಈಗ ಟಿಕೆಟ್ಗೂ ಲಾಬಿ ನಡೆಸಿ ಸುಸ್ತಾದ್ರು. ಬಿಜೆಪಿಯ ಅವಮಾನ ಸಹಿಸದೆ ರಾಜಕೀಯದಿಂದಲೇ ಪಲಾಯನ ಮಾಡಿದ್ರು ಅಂತ ವ್ಯಂಗ್ಯವಾಡಿದೆ. ಇನ್ನು ಸ್ನೇಹಿತರೆ, IAS ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ IPS ಅಧಿಕಾರಿ ಡಿ ರೂಪಾ ಅವರು ಯಾವುದೇ ಮಾನಹಾನಿಕರ ಹೇಳಿಕೆಗಳನ್ನ ನೀಡದಂತೆ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದಂತಹ ನಿರ್ಬಂಧಕಾಜ್ಞೆಯನ್ನ ವಿಸ್ತರಿಸಿತ್ತು. ಇದನ್ನ ಪ್ರಶ್ನಿಸಿ ರೂಪಾ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ವಿಚಾರಣಾ ನ್ಯಾಯಾಲಯ ನೀಡಿದಂತಹ ನಿರ್ಬಂಧಕಾಜ್ಞೆ ವಿಸ್ತರಣೆಗೆ ಹೈಕೋರ್ಟ್ ತಡೆ ನೀಡಿದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ಸ್ಥಾನಮಾನವನ್ನ ಪರಿಷ್ಕರಿಸಿದ್ದು ತೃಣಮೂಲ ಕಾಂಗ್ರೆಸ್, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ಕಳ್ಕೊಂಡಿದೆ. ಇದೇ ವೇಳೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ಪಡ್ಕೊಂಡಿದೆ. ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಬಹುಮತವನ್ನ ಪಡ್ಕೊಂಡು ಅಧಿಕಾರ ನಡೆಸ್ತಾ ಇರುವಂತಹ ಆಪ್ ಗೋವಾ ಹಾಗೂ ಗುಜರಾತ್ ರಾಜ್ಯಗಳ ಚುನಾವಣೆಯಲ್ಲಿ ಉತ್ತಮ ಸಾಧನೆಯನ್ನ ತೋರಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪಕ್ಷ ಎನ್ನುವಂತಹ ಸ್ಥಾನಮಾನವನ್ನ ಪಡ್ಕೊಂಡಿದೆ. ರಾಷ್ಟ್ರೀಯ ಪಕ್ಷವಾಗೋದಕ್ಕೆ ಇರುವ ನಿಯಮಗಳನ್ನ ಆಪ್ ಹೊಂದಿದೆ ಅಂತ ಆಯೋಗ ಹೇಳಿದೆ. ಇದರ ಜೊತೆಗೆ ನಾಗಾಲ್ಯಾಂಡ್ ಹಾಗೂ ಮೇಘಾಲಯ ಚುನಾವಣೆಯಲ್ಲಿ NCP ಹಾಗೂ TMC ಪಕ್ಷಗಳು ಕಳಪೆ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಾನ ಕಳೆದುಕೊಂಡಿವೆ ಅಂತ ಆಯೋಗ ಕಾರಣ ಕೊಟ್ಟಿದೆ.
ಈ ಮೂಲಕ ಪ್ರಸ್ತುತ ಬಿಜೆಪಿ, ಕಾಂಗ್ರೆಸ್, ಆಪ್, BSP ಹಾಗೂ NPP ದೇಶದಲ್ಲಿರುವಂತಹ 5 ರಾಷ್ಟ್ರೀಯ ಪಕ್ಷಗಳಾಗಿವೆ. ಇನ್ನು ಆಪ್ ರಾಷ್ಟ್ರೀಯ ಸ್ಥಾನಮಾನ ಪಡೆದುಕೊಂಡ ಬಳಿಕ ಪಕ್ಷಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಸಿಕ್ಕಿರೋದು ಪವಾಡಕ್ಕಿಂತ ಕಡಿಮೆ ಏನಲ್ಲ. ದೇಶದ ಕೋಟ್ಯಾಂತರ ಜನರು ನಮ್ಮನ್ನ ಇಲ್ಲಿಯವರೆಗೆ ತಂದಿದ್ದಾರೆ. ಅವರ ನಿರೀಕ್ಷೆಗಳನ್ನ ಪೂರೈಸುವುದಕ್ಕೆ ಪಕ್ಷ ಉತ್ತಮ ಕೆಲಸವನ್ನ ಮಾಡುತ್ತೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು ಇತ್ತ ರಾಷ್ಟ್ರೀಯ ಪಕ್ಷ ಮಾನ್ಯತೆಯನ್ನ ಕಳೆದುಕೊಂಡಿರುವ TMC ಚುನಾವಣಾ ಆಯೋಗದ ನಿರ್ಧಾರವನ್ನ ಪ್ರಶ್ನಿಸೋದಕ್ಕೆ ಕಾನೂನು ಮಾರ್ಗಗಳ ಹುಡುಕಾಟದಲ್ಲಿ ನಿರತವಾಗಿದೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ. ಭಾರತದಲ್ಲಿರುವ ಮುಸ್ಲಿಮರು ಪಾಕಿಸ್ತಾನದಲ್ಲಿ ಇರೋರಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವಂತಹ ವಿಶ್ವದ 2ನೇ ರಾಷ್ಟ್ರ ಭಾರತವಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕಾದ ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ. ಭಾರತದಲ್ಲಿ ಮುಸ್ಲಿಮರ ಬದುಕು ಸಂಕಷ್ಟದಲ್ಲಿದೆ. ಸರ್ಕಾರಗಳೇ ಅವರನ್ನ ಸಂಕಷ್ಟಕ್ಕೆ ದೂಡ್ತಾ ಇವೆ ಅಂತ ವರದಿಗಳಾಗ್ತಾ ಇವೆ. ಅಕಸ್ಮಾತ್ ಅದೇನಾದ್ರೂ ನಿಜವೇ ಆಗಿದ್ರೆ 1947ರ ನಂತರದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ತಿತ್ತಾ ಅಂತ ಅವರು ಕೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನ ಸ್ವತಃ ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದೆ ಹಾಗೂ ಅಲ್ಪಸಂಖ್ಯಾತರ ರಕ್ಷಣೆಗೆ ಬದ್ಧ ಅಂತ ಪ್ರತಿಜ್ಞೆ ಮಾಡಿದೆ. ಆದರೆ ಇದು ಸತ್ಯಕ್ಕೆ ತುಂಬ ದೂರವಾದಂತಹ ಮಾತು. ಆದರೆ ಭಾರತದಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಅವರ ಮಕ್ಕಳು ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ, ಸರ್ಕಾರದ ವತಿಯಿಂದ ಅವರಿಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇನ್ನು ಉಮೇಶ್ ಪಾಲ್ ಹತ್ಯೆಯ ಮಾಸ್ಟರ್ ಮೈಂಡ್ ಅತೀಕ್ ಅಹಮದ್ನನ್ನ ಅಹಮದಾಬಾದ್ನ ಸಬರ್ಮತಿ ಜೈಲಿನಿಂದ ಉತ್ತರ ಪ್ರದೇಶದ ಪೊಲೀಸರು ಪ್ರಯಾಗ್ರಾಜ್ಗೆ ಕರೆದೊಯ್ಯುವ ವೇಳೆ ತನಗೆ ಜೀವ ಬೆದರಿಕೆ ಇದೆ ಅಂತ ಅತೀಕ್ ಮತ್ತೊಮ್ಮೆ ಹೇಳಿದ್ದಾನೆ. ಇದು ಸರಿಯಲ್ಲ, ನನ್ನನ್ನು ಕೊಲ್ಲೋದಕ್ಕೆ ಅವರು ಬಯಸುತ್ತಾರೆ ಅಂತ UP ಪೊಲೀಸ್ ವ್ಯಾನ್ನಲ್ಲಿ ಕರೆದೊಯ್ಯುವಾಗ ಅತೀಕ್ ಹೇಳಿದ್ದಾನೆ. ಇನ್ನು ಗೋಮೂತ್ರ ಮಾನವರ ನೇರ ಸೇವನೆಗೆ ಸೂಕ್ತ ಅಲ್ಲ, ಅದು ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನ ಹೊಂದಿವೆ ಅಂತ ದೇಶದ ಪ್ರಮುಖ ಪ್ರಾಣಿ ಸಂಶೋಧನಾ ಸಂಸ್ಥೆಯಾಗಿರುವ ಬರೇಲಿ ಮೂಲದ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿದೆ. ಅಂದಹಾಗೆ ಸ್ನೇಹಿತರೆ, ಭಾರತದ ಸಂಸ್ಕೃತಿಯಲ್ಲಿ ಗೋಮೂತ್ರಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಇನ್ನು ತಮಿಳುನಾಡಿನಲ್ಲಿ ಮೆರವಣಿಗೆ ನಡೆಸೋದಕ್ಕೆ RSSಗೆ ಅನುಮತಿ ನೀಡಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಮದ್ರಾಸ್ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಆದರೆ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಇನ್ನು ತಮ್ಮದೇ ಸರ್ಕಾರದ ವಿರುದ್ಧ ಸಚಿನ್ ಪೈಲಟ್ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇರೋದು ಪಕ್ಷ ವಿರೋಧಿಯಾಗಿದೆ ಅಂತ ರಾಜಸ್ಥಾನದ ಕಾಂಗ್ರೆಸ್ ಉಸ್ತುವಾರಿ ಸುಖಜಿಂದರ್ ಸಿಂಗ್ ರಾಂಧಾವಾ ಹೇಳಿದ್ದಾರೆ. ಬಿಜೆಪಿ ನಾಯಕಿ ಹಾಗೂ ಮಾಜಿ CM ವಸುಂಧರಾ ರಾಜೆ ವಿರುದ್ಧ ಮಾಡಲಾಗಿರುವ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ನಡೆಸೋದಾಗಿ ಸಚಿನ್ ಪೈಲಟ್ ಘೋಷಣೆ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ರಾಂಧಾವಾ, ಪೈಲಟ್ ಘೋಷಿಸಿರುವ ಉಪವಾಸ ಸತ್ಯಾಗ್ರಹ ಪಕ್ಷದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಂಡ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇರಳದ ವಯನಾಡು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ರೋಡ್ ಶೋ ನಡೆಸಿದ್ದಾರೆ. ಅಲ್ಲಿನ ಕಾಲ್ಪೆಟ್ಟ ಪಟ್ಟಣದಲ್ಲಿ ಸತ್ಯಮೇವ ಜಯತೆ ರೋಡ್ ಶೋ ನಡೆಸಿ ಬಳಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಸಭೆಯಲ್ಲಿ ಮಾತನಾಡಿರುವ ರಾಹುಲ್ ಗಾಂಧಿ, ಅವರು ನನ್ನ ಮನೆಯನ್ನ ತೆಗೆದುಕೊಳ್ಳಬಹುದು ಹಾಗೂ ಜೈಲಿನಲ್ಲಿ ಹಾಕಬಹುದು, ಆದರೆ ವಯನಾಡು ಹಾಗೂ ಅಲ್ಲಿನ ಜನರಿಗೆ ಗೌರವ ತೋರಿಸೋದ್ರಿಂದ ನನ್ನನ್ನ ಸ್ಟಾಪ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಶೈಕ್ಷಣಿಕ ಅರ್ಹತೆ ಕುರಿತು ಆಪ್ ಮುಖ್ಯಸ್ಥ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ಅವಾಗವಾಗ ಮಾತಾಡ್ತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ. ಇದೀಗ ಮೋದಿ ಅವರ ಶೈಕ್ಷಣಿಕ ಅರ್ಹತೆ ರಾಜಕೀಯ ವಿಷಯನ ಅಂತ NCP ಮುಖ್ಯಸ್ಥ ಶರದ್ ಪವಾರ್ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ಬಗೆಹರಿಸಬೇಕಾದಂತಹ ಸಾಕಷ್ಟು ಸಮಸ್ಯೆಗಳಿವೆ, ಅದರ ಕಡೆ ಗಮನ ಹರಿಸುವಂತಹ ಅಗತ್ಯ ಇದೆ. ನಾವು ನಿರುದ್ಯೋಗ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಬೆಲೆ ಏರಿಕೆಯಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಹೊತ್ತಲ್ಲಿ ಒಬ್ಬರ ಶೈಕ್ಷಣಿಕ ಪದವಿ ದೇಶದಲ್ಲಿ ರಾಜಕೀಯ ವಿಷಯವಾಗಬೇಕಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ಈ ಹಿಂದೆ ಹಿಂಡನ್ಬರ್ಗ್ ವರದಿ ಕುರಿತಂತೆ ಅದಾನಿ ಗ್ರೂಪ್ ಪರ ಪವಾರ್ ಮಾತಾಡಿದ್ರು. ಇನ್ನು ಇತ್ತೀಚೆಗಷ್ಟೇ ನಾವು ಪ್ರಧಾನಿ ಮೋದಿ ಅವರ ಶೈಕ್ಷಣಿಕ ಅರ್ಹತೆ ಕುರಿತು ಎದ್ದಿರುವಂತಹ ಅನುಮಾನಗಳ ಕುರಿತು ಇತ್ತೀಚೆಗೆ ವರದಿ ಮಾಡಿದ್ವಿ, ನೀವು ಅದನ್ನ ಚೆಕ್ ಮಾಡಬಹುದು. ಕೆಲಸ ಕೊಡುವ ಆಮಿಷ ಒಡ್ಡಿ ತಮ್ಮ ಆಪ್ ಪ್ರಚಾರಕ್ಕೆ ಬಳಸಿಕೊಂಡು ಹಣ ಕೊಡದೆ ವಂಚಿಸಿರುವ ಆರೋಪದಡಿ ಇಂಡಿಯನ್ ಮನಿ ಫ್ರೀಡಮ್ ಕಂಪನಿ CEO CS ಸುಧೀರ್ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ ಅಂತ ಸುಧೀರ್ ಹಾಗೂ ಅವರ ತಂಡದ ವಿರುದ್ಧ ವಂಚನೆಗೀಡಾಗಿರುವಂತಹ 21 ಜನ ದೂರು ಕೊಟ್ಟಿದ್ದಾರೆ.
ಹೀಗಾಗಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು IPL ನಲ್ಲಿ 4 ಬಾರಿ ಗೆದ್ದಿರುವಂತಹ ಕ್ಯಾಪ್ಟನ್ ಕೂಲ್ ಧೋನಿ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನ ಬ್ಯಾನ್ ಮಾಡುವಂತೆ ತಮಿಳುನಾಡಿನಲ್ಲಿ ಕೂಗು ಕೇಳಿ ಬರ್ತಾ ಇದೆ. ತಂಡದಲ್ಲಿ ಯಾವುದೇ ತಮಿಳು ಆಟಗಾರರಿಲ್ಲದ ಹಿನ್ನೆಲೆಯಲ್ಲಿ ಟೀಮ್ ಅನ್ನ ಬ್ಯಾನ್ ಮಾಡುವಂತೆ ಅಲ್ಲಿನ ಶಾಸಕ ವೆಂಕಟೇಶ್ವರನ್ ಆಗ್ರಹಿಸಿದ್ದಾರೆ. ತಮಿಳುನಾಡನ್ನ ಪ್ರತಿನಿಧಿಸಿ IPL ಅನ್ನ ಆಡ್ತಾ ಇರುವಂತಹ CSK ತಂಡದಲ್ಲಿ ತಮಿಳುನಾಡಿನ ಆಟಗಾರರಿಗೆ ಪ್ರಾಮುಖ್ಯತೆನೇ ಇಲ್ಲ. ಬೆಸ್ಟ್ ಪ್ಲೇಯರ್ಗಳಿಗೂ ಕೂಡ ತಂಡದಲ್ಲಿ ಆಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ತಮಿಳುನಾಡಿನ ಟೀಮ್ ಅಂತ ಹೇಳಿಕೊಳ್ಳುವ ಮೂಲಕ ತಾನು ಲಾಭವನ್ನ ಮಾಡ್ಕೊಳ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಹೀಗಾಗಿ CSK ತಂಡವನ್ನು ಬ್ಯಾನ್ ಮಾಡುವಂತೆ ಅಲ್ಲಿನ ವಿಧಾನಸಭೆಯಲ್ಲಿ ಮನವಿ ಮಾಡಲಾಗಿದೆ. ಆದರೆ ಈ ಬೇಡಿಕೆಗೆ ಅಲ್ಲಿನ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಡ್ರೋನ್ಗಳನ್ನು ಬಳಸಿಕೊಂಡು ಗಡಿಯಾಚೆಯಿಂದ ಅಕ್ರಮ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗ್ತಾ ಇದ್ದು ಭಾರತ ಗಂಭೀರ ಸವಾಲನ್ನು ಎದುರಿಸ್ತಾ ಇದೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಭಾರತ ಹೇಳ್ಕೊಂಡಿದೆ. ಭದ್ರತಾ ಮಂಡಳಿಯಲ್ಲಿ ವಿಶ್ವಸಂಸ್ಥೆಯ ಭಾರತೀಯ ಖಾಯಂ ರಾಯಭಾರಿ ರುಚಿರಾ ಕಾಂಬೋಜ್ ಈ ಕುರಿತು ಮಾತಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘನೆ ಮಾಡಿ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಉಪಕರಣಗಳ ರಫ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನ ಹೆಚ್ಚಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಇನ್ನೂ ಮುಂದುವರೆದು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಕಾಂಬೋಜ್ ಕೆಲ ದೇಶಗಳು ಭಯೋತ್ಪಾದಕರೊಂದಿಗೆ ಸೇರ್ಕೊಂಡಾಗ ಈ ಬೆದರಿಕೆಗಳ ಪ್ರಮಾಣ ಅನೇಕ ಪಟ್ಟು ಹೆಚ್ಚಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ ಆಗಿ ಟೀಕೆ ಮಾಡಿದ್ದಾರೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಧಾನಿ ಸರ್ದಾರ್ ತನ್ವೀರ್ ಇಲ್ಯಾಸ್ ಅವರನ್ನ ಪ್ರಧಾನಿ ಸ್ಥಾನದಿಂದ ಅಲ್ಲಿನ ಮುಜಾಫರಾಬಾದ್ ಹೈಕೋರ್ಟ್ ಅನರ್ಹಗೊಳಿಸಿದೆ. ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ನ್ಯಾಯಾಂಗ ಸರ್ಕಾರದ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಿ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ಕಾರ್ಯಕ್ರಮವೊಂದರಲ್ಲಿ ಇಲ್ಯಾಸ್ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲಿಸಲಾಗಿತ್ತು. ಇದೀಗ ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಅವರನ್ನ ಪ್ರಧಾನಿ ಸ್ಥಾನದಿಂದಲೇ ಅನರ್ಹಗೊಳಿಸಿದೆ. ಇನ್ನು ಸ್ನೇಹಿತರೆ, ಷೇರುಪೇಟೆ ವಿಚಾರಕ್ಕೆ ಬರೋದಾದ್ರೆ ಸಂವೇದಿ ಸೂಚ್ಯಂಕ 311 ಅಂಕ ಏರಿಕೆ ಕಂಡು 60,157ರಲ್ಲಿ ದಿನದ ವಹಿವಾಟನ್ನ ಅಂತ್ಯಗೊಳಿಸಿದೆ. ಇತ್ತ ನಿಫ್ಟಿ 98 ಅಂಕ ಏರಿಕೆ ಕಂಡು 17,722 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 13 ಪೈಸೆ ಇಳಿಕೆಗೊಂಡು 82.12 ಆಗಿದೆ. ಇನ್ನು ಚಿನ್ನ ಬೆಳ್ಳಿ ವಿಚಾರಕ್ಕೆ ಬರೋದಾದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 35 ರೂಪಾಯಿ ಜಾಸ್ತಿಯಾಗಿ 60,390 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 40 ರೂಪಾಯಿ ಜಾಸ್ತಿಯಾಗಿ 55,320 ಆಗಿದೆ. ಇನ್ನು 1 kg ಬೆಳ್ಳಿ ಬೆಲೆ 140 ರೂಪಾಯಿ ಕಡಿಮೆಯಾಗಿ 74,416 ಆಗಿದೆ. ಸೊ ಸ್ನೇಹಿತರೆ, ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ mastmaga.comನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.